ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಪಟ್ಟಾಲಮ್ಮ ದೇವಸ್ಥಾನ ಬಳಿ ಇರುವ ಉಮಾ ಶ್ರೀನಿವಾಸಾಚಾರಿ ಮನೆ ಅಂಗಳದಲ್ಲಿ ದಸರಾ ಹಬ್ಬದ ಅಂಗವಾಗಿ ಬಗೆ ಬಗೆಯ ಗೊಂಬೆಗಳ ಕಲರವ. ಹೌದು, ಜಿಗಣಿಯ ಉಮಾ ಶ್ರೀನಿವಾಸಾಚಾರಿ ಮನೆ ಅಂಗಳದಲ್ಲಿ ದಸರಾ ಹಬ್ಬದ ಅಂಗವಾಗಿ 9 ದಿನಗಳ ಕಾಲ ಬಗೆ ಬಗೆಯ ಗೊಂಬೆಗಳನ್ನು ಇಟ್ಟು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಸಾಂಪ್ರದಾಯಿಕವಾಗಿ ಆಯೋಜಿಸುವ ಮೂಲಕ ನವರಾತ್ರಿ ಹಬ್ಬಕ್ಕೆ ಮೆರುಗು ತಂದಿದ್ದಾರೆ. ಇನ್ನು ಈ ವೇಳೆ ಉಮಾ ಶ್ರೀನಿವಾಸಾಚಾರಿರವರು ಮಾತನಾಡಿ, ನವರಾತ್ರಿ ಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮನೆಯಲ್ಲಿ ಬಗೆ ಬಗೆಯ ಗೊಂಬೆಗಳನ್ನು ಇಟ್ಟು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರಲಾಗಿದೆ. ವಿಶೇಷವಾಗಿ ಅಷ್ಟಲಕ್ಷ್ಮಿ, ನವಲಕ್ಷ್ಮಿ, ಕೃಷ್ಣಾವತಾರ, ದಶಾವತಾರ, ಪಾಂಡುರಂಗ, ರಾಮಾಯಣ, ಮಹಾಭಾರತ, ದಸರಾ ಉತ್ಸವ ಸೇರಿದಂತೆ ಬಗೆ ಬಗೆಯ ಗೊಂಬೆಗಳನ್ನು ಇಟ್ಟು 9 ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾ ಬಂದಿದ್ದೇವೆ ಹಾಗೂ ಮುತ್ತೈದೆಯರಿಗೆ ಬಾಗಿನ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ಎಂದು ಹೇಳಿದರು.
ಹೆಸರು ಉಮಾ ಅಂತ. ನಾವು ಜಿಗ್ನಿಯಿಂದ ನಮ್ಮ ಮನೇಲಿ 9 ದಿನ ದಸರಾ ಗೊಂಬೆಗಳನ್ನು ಕೂರಿಸಿದ್ದೀವಿ. ನಾವು ಸುಮಾರು ಇದೊಂದು ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊ ಇದ್ದೀವಿ. ಸುಮ್ಮನೆ ಸಂಪ್ರದಾಯವಾಗಿ ಮನೆ ಒಳಗಡೆ ಒಂದೆರಡು ಪಟ್ಟದ ಗೊಂಬೆ ಇಟ್ಟು ಎಲ್ಲ ಮಾಡ್ತಾಯಿದ್ವಿ. ಈಗ ಸ್ವಲ್ಪ ಎಲ್ಲ ವರ್ಷವೂ ಒಂದೊಂದೇ ಗೊಂಬೆ ಎಲ್ಲ ಜೋಡಿಸ್ಕೊಂಡು ಈಗ ದೊಡ್ಡದಾಗಿ ಮಾಡಿದ್ದೀವಿ. ಸುಮಾರು ಇದು 9 ದಿನ ನಾವು ಹಿಂಗೆ ನವರಾತ್ರಿ ಇಟ್ಟಿರ್ತೀವಿ. ಬೆಳಿಗ್ಗೆ ಒಂದು ಪೂಜೆ ಇರುತ್ತೆ ಮತ್ತು ಸಂಜೆಗೆ ಒಂದು ಪೂಜೆ ಇರುತ್ತೆ. ಬೆಳಿಗ್ಗೆ ದೇವಿಗೆ ಅನ್ನದ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ. ಸಂಜೆಗೆ ಇಷ್ಟವಾದ ಕರ್ಜಿಕಾಯಿ, ಚಕ್ಲಿ ಆ ಥರ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನು ಮಾಡಿ ಇಟ್ಟು ಪೂಜೆ ಮಾಡ್ತೀವಿ. ಮತ್ತು ಆರತಿ ಮಾಡ್ತೀವಿ ಸಂಜೆಗೆ. ಮತ್ತು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಕಳಿಸ್ತೀವಿ. ಬಂದಿರೋ ಮಕ್ಕಳಿಗೆ ಮುತ್ತೈದೆಯರು ಬಂದರೆ ಮುತ್ತೈದೆಯರಿಗೆ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತೀವಿ. ಸುಮಾರು ಇದು ನಾವು 9 ದಿನ ಮಾಡ್ತೀವಿ. ಈ 9 ದಿನ ನವರಾತ್ರಿಲೂ ನಾವು ಲಲಿತಾ ಸಹಸ್ರನಾಮ ಓದ್ತೀವಿ, ದೇವಿ ಮಹಾತ್ಮೆ ಓದ್ತೀವಿ. ಮತ್ತು ಆಮೇಲಿಂದ ಇದನ್ನು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ 1 ತಿಂಗಳು ಹಿಂದೆಯೇ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. 1 ತಿಂಗಳಿಂದನೇ ಎಲ್ಲ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ್ಯಾವ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಈ ಸರಿ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಏನೇನು ಬೊಂಬೆಗಳಿದೆ ಈ ಸರಿ ನಮ್ಮದ್ರಲ್ಲಿ ಮೇಯ್ನ್ ಇದು ಅಷ್ಟಲಕ್ಷ್ಮೀರಿದ್ದಾರೆ, ನವದುರ್ಗೆಯರಿದ್ದಾರೆ, ಮತ್ತು ಕೃಷ್ಣನ ಸಂಸಾರ ಇದೆ. ಮತ್ತು ಈ ಕಡೆ ಸೈಡ್ ಬಂದರೆ ಪಟ್ಟದ ಗೊಂಬೆ ಇದೆ, ಕುಂಭಕರ್ಣ ಇದ್ದಾನೆ, ದಶಾವತಾರ ಇದೆ, ಮತ್ತು ಪಾಂಡುರಂಗ ವಿಠಲ, ಶ್ರೀರಾಮ, ಸೀತೆ ಮತ್ತು ವೆಂಕಟೇಶ್ವರ ಇವೆಲ್ಲ ಗೊಂಬೆಗಳನ್ನ ಇಟ್ಟಿದ್ದೀವಿ ಸರ್. ಮತ್ತು ಇಲ್ಲಿ ಬಂದರೆ ಇಲ್ಲೆಲ್ಲ ಶೆಟ್ಟಿಯವರ ಸಂಸಾರ ಇದೆ. ಇದು ದಸರಾ ನೋಡೋ ಮೆರವಣಿಗೆ ಬರ್ತಾ ಇದ್ದಾರೆ. ಇವರೆಲ್ಲ ದಸರಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೂ ಏನಿಲ್ಲ, ನಮ್ಮ ಸಂಪ್ರದಾಯನ ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ನಮ್ಮ ಸಂಪ್ರದಾಯನ ನಮ್ಮ ಮಕ್ಳಿಗೂ ಹೇಳ್ಕೊಡ್ಬೇಕು ಅಂತ ಹೇಳ್ತೀವಿ ಸರ್.